ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ರಸಪಾಕ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಬನ್ನಿ ಗುಲಾಬ್ ಜಾಮೂನ್ ಮಾಡೋಣ. ಅಂದರೆ ಗುಲಾಬ್ ಜಾಮೂನ್ ಹಿಟ್ಟು ಮನೆಯಲ್ಲೇ ಮಾಡೋದು, ರೆಡಿ ಮಾಡೋದು. ಹೊರಗಡೆಯಿಂದ ಇಡ್ತಾರಲ್ಲ, ಹೆಲ್ತಿಯಾಗಿ ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ಆ ಥರನೇ ಮಾಡೋಣ. ಈಸಿಯಾಗಿ 10 ನಿಮಿಷದಲ್ಲಿ ಜಾಮೂನ್ ಮಾಡ್ಕೊಳ್ಳೋಣ. ಗುಲಾಬ್ ಜಾಮೂನು ಸಾಫ್ಟಾಗಿ ಮೆತ್ತಿಗೆ ಸಿಹಿ ಜಾಮೂನ್ ಮಾಡ್ಕೊಳ್ಳೋಣ. ಬನ್ನಿ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಒಂದು ತಟ್ಟೆನೋ ಒಂದು ಬೌಲೋ ತಗೊಳ್ಳಿ. 1 ಕಪ್ ಗೋಧಿ ಹಿಟ್ಟು, ಮೈದಾ ಯೂಸ್ ಮಾಡ್ತಾ ಇಲ್ಲ. 1 ಕಪ್ ಮಿಲ್ಕ್ ಪೌಡ್ರು, ಹಾಲು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಗ 10 ನಿಮಿಷದಲ್ಲಿ ಆಗೋಗುತ್ತೆ ಜಾಮೂನ್. ಹೊರಗಡೆಯಿಂದ ಜಾಮೂನ್ ಹಿಟ್ಟು ತಂದು ಮಾಡ್ಬೇಕನ್ನೋ ಇದೇ ಇಲ್ಲ. ಮೈದಾ ಯೂಸ್ ಮಾಡೋಂಗಿಲ್ಲ. ಹೊರಗಡೆ ಹಿಟ್ಟದೆಲ್ಲ ಮೈದಾ ಯೂಸ್ ಆಗಿರ್ತದೆ, ಮಿಕ್ಸ್ ಆಗಿರ್ತದೆ. ಇದರಲ್ಲಿ ಮೈದಾ ಯೂಸ್ ಇದು ಮಾಡೋಂಗೆ ಇಲ್ಲ, ಮಿಕ್ಸ್ ಮಾಡೋಂಗೆ ಇಲ್ಲ. ಹೆಲ್ತಿಯಾಗಿ ಗೋಧಿ ಹಿಟ್ಟಲ್ಲಿ ಹಾಲಿನ ಪೌಡರ್ದಲ್ಲಿ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಹಾಲಿನ ಪೌಡ್ರು, ಬೇಕಿಂಗ್ ಸೋಡಾ ಮತ್ತು ಗೋಧಿ ಹಿಟ್ಟು, ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಕಲಿಸ್ಕೋಣ. ಹಾಲು ಹಾಕ್ಕೊಂಡೆ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡಿ. ಹಾಲು ಹಾಕಿ ಕಲಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಒಡಿಯಲ್ಲ ಮಾಡೋವಾಗ, ಎಣ್ಣೆಲಿ ಕರಿಯುವಾಗ. ನೋಡಿರಿ, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಳಿ. ಒಂದೇ ಸತಿ ಹಾಕ್ಕೊಂಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಸಿಯಾಗಿ ಮಾಡ್ಕೊಬೋದು. ಯಾರ ನೆಂಟರು ಬಂದಾಗ, ಗೆಸ್ಟ್ ಬಂದಾಗ ಜಾಮೂನ್ ಮಾಡಬೇಕು, ಎಲ್ಲ ಮಕ್ಕಳು ಕೇಳ್ತಾರೆ ಜಾಮೂನ್ ಸ್ವೀಟ್ ಏನಾರ ಜಾಮೂನ್ ಮಾಡಿಕೊಡಿ ಅಂತ. ಹೊರಗಡೆಯಿಂದ ಈ ಥರ ಕೆಲಸನೇ ಇಲ್ಲ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಟ್ರೈ ಮಾಡಿ. ಸ್ವಲ್ಪ ಹಾಲು ಹಾಕೋಣ. ಚೆನ್ನಾಗಿ ಮೆದ್ಕೊಳ್ಳಿ, ನಾದಬೇಕು ಚೆನ್ನಾಗಿ. ನೋಡಿ, ಈ ಥರನೇ ಮೆತ್ತೆ ಕಲಿಸ್ಕೊಳ್ಳಿ. ಸ್ವಲ್ಪ ನೆನಿಬೇಕು. ನೆಂದಾಗ ಚೆನ್ನಾಗಿ ಅಡ್ಲ್ಕೊಳುತ್ತೆ. ಈಗ 1 ಸ್ಪೂನ್ ತುಪ್ಪ ಹಾಕೋಣ. ಕೈಗೆ ಅಂಟ್ಕೊಳಲ್ಲ, ಚೆನ್ನಾಗಿ ನಾದ್ಬೋದು. ನೋಡಿ, ಮೆತ್ತೆ ಕಲಿಸಿದ್ದೀನಿ. ಇದು ಸಕ್ಕರೆ ಪಾಕ ಮಾಡ್ಕೊಂಡವ್ರಿಗೂ ನೆನೆಲಿ, ರೆಸ್ಟ್ ಮಾಡಲಿ. ಒಂದು ಬಟ್ಲು ಮುಚ್ಚಿಟ್ಬಿಟ್ಟು ಸೈಡ್ಗೆ ಇಡೋಣ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊತಾ ಇದ್ದೀನಿ. ಮೊದಲು ಒಂದು ಅಗಲವಾಗಿರೋ ಬಟ್ಲು ಇಟ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಜಾಮೂನ್ಗೆ
ನೋಡಿ 1 ಕಪ್ ಸಕ್ಕರೆ ಹಾಕೋತೀನಿ. ಇದೊಂದು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಇದು ಹಾಲು ಪೌಡರ್ ಹಾಕೊಂಡಿದ್ದಲ್ಲ, 1.5 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಕಪ್ಗೆ 3 ಕಪ್ ನೀರು ಹಾಕ್ಕೊಬೇಕು. ಅದು 3 ಕಪ್ ನೀರು ಹಾಕಿದ್ದೀನಿ. ಚೆನ್ನಾಗಿ ಕರಗಬೇಕು. ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕರಗಲಿ. ತುಂಬ ಏನು ಸ್ಟಿಕ್ಕಿ ಏನು ಪಾಕ ತೆಗಿಯೋಂಗಿಲ್ಲ, ತೋರಿಸ್ತೀನಿ ನಾನು. ಇದು ಸ್ವಲ್ಪ ಕರಗಲಿ. ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಈಗ ನೋಡಿ ಒಂದು 5 ನಿಮಿಷ ಕುದಿಬೇಕು. ನೋಡಿ 1 ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಕೇಸರಿ ದಳ, ಕುಂಕುಮ ಕೇಸರಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಕುದಿಬೇಕು. ಇದು ಸಕ್ಕರೆ ಎಲ್ಲ ಕರಗಿದೆ. ಒಂದು 2 ನಿಮಿಷ ಕುದೀಲಿ, ಪಾಕ ರೆಡಿ ಆಗುತ್ತೆ. ನೋಡಿ ಪಾಕ ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ರೆಡಿ. ತುಂಬ ಏನು ಪಾಕ ಫುಲ್ ಪಾಕ ತಕ್ಕೊಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಕರಗಿಬಿಟ್ಟು ಕರಗಿದ ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಕುದೀತಾ ಇದೆ. ನೋಡಿ ಏನು ಅಂಟಂಟು ಬರಲ್ಲ, ಸುಮ್ಮನೆ ಸ್ಟಿಕ್ಕಿ ಥರ ಆಗುತ್ತೆ ಅಷ್ಟೇ ಸಾಕು. ಜಾಸ್ತಿ ಮಾಡ್ಕೊಂಬಲ್ಸೋ, ಜಾಸ್ತಿ ಮಾಡಿಕೊಂಡ್ರೆ ತುಂಬ ಗಟ್ಟಿ ಥರ ಬಂದ್ಬಿಡುತ್ತೆ. ನೋಡಿ ಇದು ಬೇರೆ ಪಕ್ಕದ ಇಟ್ಕೊತೀನಿ. ಎಣ್ಣೆ ಕಾಯಕ್ಕೆ ಇಡ್ತೀನಿ. ನೋಡಿ ಪಾಕನೆ ಬೇರೆ ಸೈಡ್ಗೆ ಇಟ್ಕೊಂಡಿದ್ದೀನಿ, ಬೇರೆ ಸ್ಟವ್ಗೆ. ಅದಾದ್ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಸಣ್ಣ ಉರಿ ಇಟ್ಟಿದ್ದೀನಿ. ಈಗ ಜಾಮೂನ್ ಕಲಸಿದ್ರಲ್ಲ ಆ ಹಿಟ್ಟು ನೋಡಿ ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಕಲಸಿಟ್ಟಿದ್ರಲ್ಲ, ಪಾಕ ಮಾಡ್ಕೊಳ್ಳೋದಕ್ಕೆ ನೆಂದಿದೆ ಸಾಕು. ಇಷ್ಟು ಪಾಕ ಮಾಡೋಷ್ಟು ನೆಂದಿದೆ. ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಉಂಡೆ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸವರ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಚೆನ್ನಾಗಿ ಹಿಂಗೆ ಜಾಮೂನ್ನ ಅದಕ್ಕೊಂದು ಮಾಡ್ತೀವಲ್ಲ ಆ ಥರ ಚಿಕ್ಕ ಉಂಡೆ ಮಾಡ್ಕೊಳ್ರಿ. ಹೀಗೆ ಫಸ್ಟ್ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ಏನು ಮಾಡಿಕೊಂಡು ನೋಡಿ ಈ ಥರ ಉಂಡೆ ಮಾಡ್ಕೊತೀನಿ. ಎಲ್ಲ ಒಂದೇ ಸತಿ ಉಂಡೆ ಮಾಡಿಕೊಂಡು ಎಣ್ಣೆಲಿ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಉಂಡೆ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಉದ್ದನ ಮಾಡ್ಕೊಬೋದು, ಸಿಲಿಂಡರ್ ಶೇಪು. ಈ ಥರ ಶೇಪು ಮಾಡ್ಕೊಬೋದು, ಉದ್ದನೂ ಇಲ್ಲ ಈ ಥರ ರೌಂಡ್ ಮಾಡ್ಕೊಬೋದು. ನೋಡಿ ಲೈಟ್ ಆ ಥರ ಮಾಡ್ಕೊಬೇಕು. ನೋಡಿ ಎಲ್ಲ ಥರ ಉಂಡೆನ ಮಾಡ್ಕೊಂಬಿಟ್ಟಿದ್ದಾಯಿತು. ನೀವು ಅಳತೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಒಂದು ಅಳತೆ ಒಟ್ಟಿನಲ್ಲಿ ಮಿಲ್ಕ್ ಪೌಡ್ರು ಸರಿ ಅಳತೆ ಇರಬೇಕು, ಗೋಧಿ ಹಿಟ್ಟು ಸರಿ ಅಳತೆ ಇರಬೇಕು. ಒಂದು ದೊಡ್ಡ ಕಪ್ಪು ಗೋಧಿ ಹಿಟ್ಟು ಹಾಕೊಂಡು 1 ದೊಡ್ಡ ಕಪ್ಪು ಮಿಲ್ಕ್ ಪೌಡ್ರ್ ಹಾಕ್ಕೊಬೇಕು. ಚಿಕ್ಕ ಕಪ್ ಹಾಕೊಂಡು ಚಿಕ್ಕ ಕಪ್ ಹಾಕ್ಕೊಬೇಕು. ಆ ಅಳತೆ ಸರಿಯಾಗಿ 1.5 ಕಪ್ಪು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಬೇಕು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಬನ್ನಿ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆಗೆ ಒಂದೊಂದೇ ಬಿಡೋಣ. ನಿಧಾನಕ್ಕೆ ಬಿಟ್ಕೊಳ್ಳಿ. ಮೀಡಿಯಮ್ ಸಣ್ಣ ಉರಿ ಇಟ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಬೇಕು ಜಾಮೂನ್ನ, ಆಗ ಚೆನ್ನಾಗಿ ಬೇಯ್ತದೆ. ಎಷ್ಟು ಬಾಣಲಿಗೆ ಇಡಿಸ್ತದೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಒಂದು ಬ್ಯಾಚ್ ಹಾಕಿರಿ, 2ನೇ ಬ್ಯಾಚ್ ಹಾಕ್ತೀನಿ. ನೋಡಿ ಅದನ್ನು ಕದೆ ಎದ್ದೇಳ್ತಾ ಇದೆ. ಉರಿ ಮಾತ್ರ ಸಣ್ಣ ಉರಿಯಲ್ಲೇ ಇರಬೇಕು, ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ನೋಡಿ ಹಾಕ್ತಾನೆ ಮಿಕ್ಸ್ ಮಾಡಬೇಡಿ. ಅದೇ ಎದ್ದೇಳ್ತದಲ್ಲ ಆಗ ಹಿಂಗೆ ಮಿಕ್ಸ್ ಮಾಡಿ. ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ನೋಡಿ ಗೋಲ್ಡನ್ ಕಲರ್ ಬಂದಿದೆ ಚೆನ್ನಾಗಿ. ನೋಡಿ ಎಷ್ಟು ಸಣ್ಣ ಉಂಡೆ ಹಾಕಿದ್ರಿ, ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸಕ್ಕರೆ ಪಾಕಕ್ಕೆ ಹಾಕಬೇಕು.
ಸಕ್ಕರೆ ಪಾಕ ಬಿಸಿಯಲ್ಲಿ ಬೆಚ್ಚಗಿದ್ದಾಗ ಬಿಸಿ ಇದ್ದಾಗೆ ಹಾಕ್ಕೊಳ್ಳಿ. ಸಕ್ಕರೆ ಪಾಕದಲ್ಲಿ 2 ನಿಮಿಷ ಬೇಯಬೇಕು, ನೆನಿಬೇಕು. ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿರೋದೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ಸಣ್ಣ ಉಂಡೆ ಇರೋದು ಎಷ್ಟು ದೊಡ್ಡ ಉಂಡೆ ಆಗುತ್ತೆ. ಹೊರಗಡೆಯಿಂದ ತಂದು ಸುಮ್ಮನೆ ನಾವು ಮಾಡ್ಕೊಳೋ ಬದಲು ಮನೆಯಲ್ಲೇ ಹೆಂಗಿರೋನು ಗೋಧಿ ಹಿಟ್ಟಿರುತ್ತೆ, ಹಾಲು ಪೌಡ್ರನ್ನ ತರಬೇಕು. ತಂದು ಈಸಿಯಾಗಿ ಸುಲಭವಾಗಿ ಮೈದಾ ಯೂಸ್ ಮಾಡ್ದಿರಂಗೆ ಹೆಲ್ತಿಯಾಗಿ ಗೋಧಿ ಹಿಟ್ಟಲ್ಲೇ ದಿಢೀರಾಗಿ ಜಾಮೂನ್ ಮಾಡ್ಕೊಂಡ್ಬಿಡ್ಬೋದು. ಯಾವ ನೆಂಟ್ರೆ ಬರಲಿ, ಯಾವ ಗೆಸ್ಟ್ ಬರಲಿ, ಏನೇ ಫಂಕ್ಷನ್ ಇಲ್ಲಿ ಬರ್ತ್ಡೇ ಫಂಕ್ಷನ್ ಎಲ್ಲನೂ ಈಸಿಯಾಗಿ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, 10 ನಿಮಿಷದಲ್ಲಿ 10-15-12 ನಿಮಿಷದಲ್ಲಿ ಜಾಮೂನ್ ರೆಡಿ. ಈಗ ನೋಡಿ, ಅದೇ ಮೇಲೆಗೆ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ನೋಡಿ, ಸಣ್ಣ ಉರಿ ಇಟ್ಟಿದ್ದೀನಿ, ಅದರಲ್ಲಿ ಮೇಲೆ ಬರ್ತಾ ಇದೆ. ಗೋಲ್ಡನ್ ಕಲರ್ ಆಗಬೇಕು. ಇದನ್ನು ಆಮೇಲೆ ಅದರಲ್ಲಿ ಹಾಕ್ಕೊಬೇಕು. ನೋಡಿ, 2ನೇ ಬ್ರಾಂಚ್ ಕೂಡ 2ನೇ ಸತಿ ಹಾಕಿರೋದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಜಾಮೂನ್ ಕಲರ್ ಈ ಥರನೇ ಇರಬೇಕಲ್ವ. ಪಕ್ಕದಲ್ಲಿ 2 ನಿಮಿಷ ನೆಂದರೆ ಸಾಕು. ಡೈರೆಕ್ಟಾಗಿ ಹಂಗೆ ಪಾಕದಲ್ಲಿ ಹಾಕ್ಕೊತಾ ಇದ್ದೀನಿ. 2 ನಿಮಿಷ ಅದರಲ್ಲೇ ನೀಲಿ. ನೋಡಿ, ಜಾಮೂನ್ ರೆಡಿ. ನೆಂದು ಬಿಟ್ಟಿದೆ ಚೆನ್ನಾಗಿ. ಎಷ್ಟು ದೊಡ್ಡದಾಗಿದೆ ನೋಡಿ ಜಾಮೂನು. ನೋಡಿ, ನಾವು ಮಾಡ್ಕೊಂಡಿದ್ದೆ ಎಷ್ಟು ಜಾಮೂನು ಆಗಿರೋದು. ನೋಡಿ, ಎಷ್ಟು ದೊಡ್ಡ ದೊಡ್ಡ ಜಾಮೂನು ಆಗಿದೆ. ಓಮೆಂಡ್ ಜಾಮೂನು. ಹೊರಗಡೆಯಿಂದ ಈ ಥರ ಕೆಲಸನೇ ಇಲ್ಲ. ಮನೆಯಲ್ಲೇ ಓಮೆಂಡ್ ಮಾಡ್ಕೊಬೋದು. ನೋಡಿ ನೋಡಿ ಟೇಸ್ಟ್ ಹೆಂಗೆ ಬಂತಂತವ್ರು ಹೇಳ್ತೀನಿ. ನೋಡಿ, ಜಾಮೂನ್ ಬಂದಿದೆ. ಆಗಿದೆ ಜಾಮೂನು. ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ ನೋಡಿ ಎಷ್ಟು ಮೆತ್ತಗಿದೆ. ನೋಡಿ ನೋಡಿ ಹೆಂಗೆ ಓಪನ್ ಆಗುತ್ತೆ. ನೋಡಿ, ಜ್ಯೂಸಿ ಜ್ಯೂಸಿ ಜಾಮೂನ್. ನೋಡಿ, ಚೆನ್ನಾಗಿ ಒಳಗಡೆನೂ ಬೆಂದಿದೆ. ಹಂಗೆ ಆಗಿದೆ. ಕೈಯಲ್ಲೇ ಸುಮ್ಮನೆ ಹೆಂಗಂದರೆ ಬರ್ತಾಯಿದೆ. ನೋಡಿ, ಆಹಾ, ಸೂಪರ್. ಬಾಯಲ್ಲಿ ಇಟ್ಕೊಂಡಷ್ಟು ಕರ್ಗೋಗುತ್ತೆ ಹಂಗೆ ಜಾಮೂನು. ಅಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿದೆ. ಹೊರಗಡೆಯಿಂದನೂ ಮನೇಲಿ ಮಾಡ್ಕೊಳ್ಳೋದು ಎಷ್ಟೋ ಟೇಸ್ಟಿ ಇದೆ. ನೀವು ಮಾಡ್ಕೊಳ್ಳಿ. ಹೆಂಗೆ ಬಂತಂದು ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.